ಆರಾಧ್ಯ ದೈವ ಅಥನಿ ಶ್ರೀ ಶಿವಯೋಗಿಗಳನ್ನು, ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು, ಸಿದ್ಧಾರೂಢರನ್ನು, ತತ್ಸ್ವರೂಪರೇ ಆದ ಶಂಭುಲಿಂಗ ಮಹಾಸ್ವಾಮಿಗಳನ್ನು ಎನ್ನ ಹೃದಯಾರವಿಂದದಲ್ಲಿ ಸ್ಮರಿಸುತ್ತಾ, ಈ ಕೈವಲ್ಯ ವೇದಿಕೆಯ ಮೇಲೆ ಆಸೀನರಾದ ಸಕಲ ಪೂಜ್ಯರ ಪಾದಗಳಿಗೂ ಶರಣಾರ್ಥಿಗಳು. ಸಕಲ ಗ್ರಾಮಗಳಿಂದ ಬಂದಿರತಕ್ಕಂಥ ಶಂಭುಲಿಂಗ ಸ್ವಾಮಿಗಳ ಗುರು ಬಂಧುಗಳಿಗೂ ನಾನು ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ಗುರುವಿನ ಬಗ್ಗೆ ಸಾಕಷ್ಟು ಜನ ಹೇಳ್ಯಾರ. ಹಿಂಜಿ ಎಲ್ಲ ವಿಷಯಗಳನ್ನು ಹೇಳ್ಯಾರ. ಗುರು ಬೇಕು, ಸಾರೇ ಚೆಲ್ಲದ ಮುಕುತಿ ಎಲ್ಲ ಕಡೆ ಐತೆ ಅಂತ ಗೊತ್ತೈತೆ. ಆದರೆ ಅದನ್ನು ಯಾರು ನಮಗೆ ತೋರಿಸ್ಬೇಕಾಗಿತ್ತು ಅಂದ್ರೆ ಗುರುಗಳ ತೋರಿಸ್ಬೇಕಾಗಿತ್ತು. ಗುರು ತೋರಿಸದಲ್ಲದೆ ಕಾಣಿಸದನ್ನ ಅಂತ ಹೇಳ್ತಾರೆ. ನಮ್ಮ ಆತ್ಮಜ್ಞಾನವನ್ನು ಮಾಡಿಕೊಡಾಕ ಒಬ್ಬ ಗುರುಗಳ ಬೇಕು. ಅಷ್ಟಾವರಣಗಳಲ್ಲಿ ಕೂಡ ಮೊದಲೇನು ಬರ್ತೈತೆ ಅಂದ್ರೆ ಗುರುನ ಬರ್ತದೆ. ಗುರುಲಿಂಗ ಜಂಗಮ. ಗುರುವಚನದಿಂದಲ್ಲದೆ ಲಿಂಗವನ್ನು ಅರಿಯಬಾರದು, ಗುರುವಚನದಿಂದಲ್ಲದೆ ಜಂಗಮವನ್ನು ಅರಿಯಬಾರದು. ಎಲ್ಲವನ್ನೂ ನಾವು ಯಾರಿಂದ ತಿಳ್ಕೊಬೇಕಾಗಿತ್ತು ಅಂದ್ರೆ ಗುರುಗಳಿಂದನೇ ತಿಳ್ಕೊಬೇಕಾಗಿತ್ತು. ಶರಣು ಶ್ರೀ ಗುರುವೇ ಶಿವಯೋಗ ಸಂಪದವ ನನಗಾಗು ಮಾಡಿದ ನಿಜವರಾಗಿ ಜನವಂದ್ಯ ಅಂತ ನಿಜಗುಣ ಶಿವಗುಳಿಗೆ ಹೇಳ್ತಾರೆ. ಈ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂದರೆ ಕೇಳಿದ ಕೂಡಲೇ ನಾವು ಒಂದದಿಂದಾಗ ನಮ್ಮ ಮುಕ್ತಿ ಆಗ್ತೈತೆ ಅನ್ನೋದ್ರೆ ಇಲ್ಲ. ಏನವ್ರು ಮುಂದೆ ಹೇಳ್ಕೊತ ಹೋಗ್ಯಾರಲ್ಲ ಅವುಗಳನ್ನೆಲ್ಲ ನಾವು ಪಾಲನೆ ಮಾಡ್ಬೇಕು. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನು ಮಾಡು, ಶಾಂತ ಹರನಡಿಬಿಡಿ ಶಾಂತರೊಡನಾಡು. ಶಾಂತರಂದ್ರೆ ಯಾರು ಅನ್ನೋದ್ರ ಬಗ್ಗೆ ಅದರ ಶಂಭುಲಿಂಗ ಸ್ವಾಮಿಗಳು ಅದಕ್ಕೊಂದು ದೊಡ್ಡ ಡಿಸ್ಕಷನ್ ಮಾಡ್ಯಾರು. ಮಂದ ಸುತ್ತ ತೀವ್ರ ಯಾರಿಗೆ ಅನ್ನಬೇಕು, ಭೋಗದೊಳೊಮ್ಮೆ ನಿಜ ಯೋಗದೊಳೊಮ್ಮೆ ನಿಜ ಭೋಗದೊಳೊಮ್ಮೆ ವೃತ್ತಿ ಬಹಿರ್ಮುಖ ಅಂತರ್ಮುಖ ಯಾರ್ದಾಗ್ತತ್ಲೆ ಅವ್ರ ಹತ್ರನ ನಾವೇನು ಮಾಡೋಕ್ಕೆ ಸಾಧ್ಯತೆ, ಈ ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಸಾಧ್ಯತೆ. ಯಾಕಂದ್ರೆ ಸುಪ್ತ ಪ್ರಾರಬ್ಧ ಇರೋರಿಗೆ ಅವ್ರು ಯಾವಾಗಲೂ ಯೋಗದೊಳಗನ ಮಗ್ನ ಆಗಿರ್ತಾರೋ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡು ಬಂದಾರ. ನಾವು ಎಂಥ ದುರಿತ ಕರ್ಮಗಳನ್ನೆಲ್ಲ ಬಿಟ್ಟು ಅಂತಃಕರಣ ಶುದ್ಧಿ ಆಗ್ಬೇಕು. ಎಲ್ಲ ದೋಷಗಳನ್ನು ಕಳ್ಕೊಂಡು ಅಕ್ಕಮಾದೇವಿ ಕೂಡ ಹೇಳ್ತಾಳೆ, ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದಯ್ಯ. ಕಲ್ಯಾಣವೆಂಬುದು ಒಳ ಹೊರಗು ಶುದ್ಧವಾದವಂಗಲ್ಲದೆ ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರ್ದು ಅಂತ ಹೇಳ್ತಾಳೆ. ಒಳ ಹೊರಗು ನಮ್ಮ ಅಂತರಂಗ ಶುದ್ಧಿ ಆಗಬೇಕು. ಅಂತರಂಗ ಶುದ್ಧಿ ಆದದಕ್ಕೆ ಸಾಕ್ಷಿ ಏನಂದ್ರೆ ಚಿತ್ತವೃತ್ತಿ ಶುದ್ಧಿ ಆದದಕ್ಕೆ ಸದ್ಗುಣಗಳೇ ಸಾಕ್ಷಿ. ಮೊನ್ನೆ ಅಪ್ಪಗಳು ಗದಗ ಕಾರ್ಯಕ್ರಮದಾಗ ಕೊಲ್ಲೂರಪ್ಪಗಳನ್ನು ಕೈವಲ್ಯ ಪದ್ಧತಿಯಲ್ಲಿ ಶಿವಯೋಗ ಅನ್ನೋದ್ರ ಮ್ಯಾಲೆ ಭಾಳ ಚಂದ ಡಿಸ್ಕಷನ್ ಮಾಡ್ಯಾರು. ಇಲ್ಲಿ ತನಕ ಈ ಕೈವಲ್ಯ ಪದ್ಧತಿಯನ್ನು ಏನು ತಿಳ್ಕೊಂಡಿದ್ರು ಜನ ಅನ್ನೋದನ್ನು ಹೇಳ್ಯಾರಲ್ಲ. ಎರಡು ರೀತಿಯಿಂದ ಮುಕ್ತಿ ಆಗ್ತೈತೆ ಅನ್ನೋದನ್ನು ಹೇಳ್ಕೊಂಡು ಬಂದಾರ ಅವ್ರು. ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನ ಆಗಿ ಮುಕ್ತಿ ಆಗ್ತೈತೆ ಅನ್ನೋದು ಒಂದು ಮಾರ್ಗ, ಆಮೇಲೆ ಶಿವಯೋಗದಿಂದನೂ ಮುಕ್ತಿ ಆಗ್ತೈತೆ ಅನ್ನುವಂಥದ್ದು ಒಂದು ಮಾರ್ಗ. ಇಲ್ಲಿ ಯೋಗ ಪ್ರತಿಪಾದನಾ ಸ್ಥಳವನ್ನು ಜನ ಹೆಂಗೆ ಅದನ್ನು ತಪ್ಪು ತಿಳ್ಕೊಂಡಿದ್ರು ಅಂದರೆ ಚಿತ್ತ ಶುದ್ಧಿಗೆ ಯೋಗ ಹೇಳ್ಯಾರಂತ ತಿಳ್ಕೊಂಡಿದ್ರು. ಅದು ಆ ರೀತಿ ಅಲ್ಲ. ಶಿವಯೋಗ ಎದಕ್ಕೆ ಹೇಳ್ಯಾರ ಅಂದ್ರೆ ಮೋಕ್ಷಕ್ಕಾಗಿನ ಶಿವಯೋಗನ ಹೇಳ್ಯಾರು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ಯಾರು. ಅದನ್ನು ತಾವು ಕೇಳ್ಬೋದು. ಇನ್ನು ಇಲ್ಲಿ ರಾಮಯ್ಯಪ್ಪಗಳು ಏನು ಹೇಳಿದ್ರು ಅಂದ್ರೆ ಈ ಕರ್ಮಣ್ಯವಾಧಿಕಾರಸ್ತಿ ಅನ್ನುವಂಥದ್ದು ಗುರುವಿನ ಬಗ್ಗೆ ಹೇಳ್ಯಾರು. ಅದ್ರ ಬದಲು ಒಂದು ಮಾತು ಹೇಳಿ ನಾ ಮುಗಿಸ್ನ, ಯಾಕಂದರೆ ಟೈಮ್ ಭಾಳ ಆಗತ್ತೈತಿ. ಇದು ಕಲ್ಕತ್ತಾದ ಪ್ರಬುದ್ಧ ಪತ್ರಿಕೆಯಲ್ಲಿ ಕರ್ಮಣ್ಯವಾಧಿಕಾರಸ್ತಿ ಅನ್ನುವಂಥ ವಿಷಯದ ಮೇಲೆ ಅನ್ನೊಂದು ಏನಾಗಿತ್ತು ಅಂದ್ರೆ ಪತ್ರಿಕೆ ಒಳಗೆ ಪ್ರಿಂಟ್ ಆಗೈತಿ. ಅಷ್ಟೇ ಅಲ್ದನ ಉತ್ತರ ಭಾರತದ ಡಿವೈನ್ ಲೈಫ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಶಿವಾನಂದ ಸ್ವಾಮಿಗಳು ಪ್ರಕಟಪಡಿಸ್ತಕ್ಕಂಥ ಒಂದು ಪತ್ರಿಕೆಯಲ್ಲೂ ಕೂಡ ಏನಾಗೈತಿ ಕರ್ಮಣ್ಯವಾಧಿಕಾರಸ್ತಿ ಅನ್ನುವಂಥ ಶ್ಲೋಕದ ಬಗ್ಗೆ ಅದರ ಮೇಲೆ ಅವ್ರು ಮಾಡಿದಂಥ ಚರ್ಚೆ ಅಲ್ಲಿನೂ ಪ್ರಕಟ ಆಗ್ಯಾವು. ಆ ಎರಡು ಪತ್ರಿಕೆಗಳನ್ನು ಅಣ್ಣರ ಕಡೆ ಅದಾವೆ. ಅದನ್ನೇ ಶರಣ ಸಾಹಿತ್ಯದಾಗ ನೋಡಕ್ಕೆ ಹೋದ್ರೆ ಅಲ್ಲಂ ಪ್ರಭುಗಳು ಏನು ಹೇಳ್ತಾರಂದ್ರೆ, ಅನ್ನವನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆ ಕಟ್ಟಿಸಿದರೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಒಂದು ಹೊಂದಾಣಿಕೆಯನ್ನು ನಾವು ನೋಡ್ಬೋದು. ಇನ್ನು ಗುರುವಿನ ಆಪ್ತ ಅಂಗ ಸ್ಥಾನ ಸದ್ಭಾವ ಈ ಎಲ್ಲ ಸೇವೆಗಳನ್ನು ಮಾಡಬೇಕು. ಎಲ್ಲಿ ತನಕ ಗುರು ಸೇವೆ ಮಾಡ್ಬೇಕಂದ್ರೆ ನಮ್ಮ ಶರೀರ ಇರೋ ತನಕನೂ ಗುರು ಸೇವೆಯನ್ನು ಮಾಡಬೇಕು. ಗುರುವಿನ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ಈಗ ನಿಜಗುಂಡ್ರ ಶಾಸ್ತ್ರದ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಉಳ್ಳಂಥ ಅಪ್ಪುಗಳು ಕಡೆಗೆ ನಾವು ಏನು ಮಾಡ್ತಾರೆ ಡಿಸಿಷನ್ ಕೊಡ್ತಾರೋ ಅದನ್ನು ನಾವೆಲ್ಲರೂ ಕೇಳ್ಕೊಂಡು ಧನ್ಯರಾಗೋಣ ಅಂಥೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ.